ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿತಾ ಫ್ಯಾಷನ್. ಇವತ್ತು ಬ್ಲೌಸ್ ಡಿಸೈನನ್ನು ಕಲಿಯೋಣ. ಲೈನಿಂಗಲ್ಲಿ ಕಟ್ ಮಾಡೋಣ. ಫಸ್ಟು ನೋಡಿ, ಉದ್ದ 14.25 ಇಂಚ್ ಇಟ್ಟಿದ್ದೀನಿ. ಇಂಚು ಉದ್ದ ಇಟ್ಟಿದ್ದೀನಿ. ನೋಡಿ, ಈ ಥರ ಲೈನ್ ಹಾಕ್ಕೊಳ್ಳಿ. ಎರಡು ಇಂಚ್ ನೆಕ್ ವಿಡ್ತ್ ಇಟ್ಟಿದ್ದೀನಿ. ಮತ್ತು 2.25 ಇಂಚು ಶೋಲ್ಡರ್ ಇಟ್ಟಿದ್ದೀನಿ. ಮತ್ತು ರೌಂಡ್ ಆರ್ಮೋಲ್ ರೌಂಡ್ ಬಂದ್ಬಿಟ್ಟು 5.25 ಇಟ್ಟಿದ್ದೀನಿ. ಅವ್ರ ಚೆಸ್ಟ್ ರೌಂಡ್ ಬಂದ್ಬಿಟ್ಟು 8.25 ಮತ್ತು 2 ಇಂಚ್ ಎಕ್ಸ್ಟ್ರಾ. ಇವಾಗ ಆರ್ಮೋಲ್ ರೌಂಡ್ ಹಾಕ್ತೀನಿ. ನೆಕ್ ಲೆಂತ್ ಬಂದ್ಬಿಟ್ಟು 9.25. ನೆಕ್ಕಿನ ಅಗಲ ನಾನು 2.25 ಇಡ್ತೀನಿ ಕೆಳಗಡೆ. ಈಗ ಇದಕ್ಕೆ ಶೇಪ್ ಹಾಕ್ತೀನಿ. ನೋಡಿ, ಈಗ ಇದಕ್ಕೆ ಶೇಪ್ ಹಾಕಿದ್ದೀನಿ. ಇವಾಗ ಲೈನಿಂಗ್ನ ಕಟ್ ಮಾಡಿ ತಗೊಳ್ಳೋಣ. ನೋಡಿ, ಕಟ್ ಮಾಡಿದ್ದೀನಿ. ಈಗ ಬ್ಲೌಸ್ ಬಟ್ಟೆ ಮೇಲೆ ಲೈನಿಂಗ್ ಬಟ್ಟೆನ ಇಟ್ಟು ಹಾಗೆ ನೆಕ್ಕೇನು ತೆಗಿಯಲ್ಲ ಫ್ರೆಂಡ್ಸ್, ಹಾಗೆ ನಾನು ಸರೌಂಡಿಂಗ್ ಕಟ್ ಮಾಡ್ಕೊತೀನಿ. ಸ್ವಲ್ಪ ಎಕ್ಸ್ಟ್ರಾನೇ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಕ್ಯಾನ್ವಸ್ ತೊಗೊಂಡಿದ್ದೀನಿ. ಇದನ್ನು ಅದೇ ಥರ ನಾವು ಬ್ಲೌಸಲ್ಲಿ ಏನು ಮಾರ್ಕ್ ಮಾಡಿದ್ವಲ್ಲ ಅದೇ ಥರ ಮೇಲೆ ಎಡಗಡೆ 2 ಇಂಚು ಮತ್ತು ಕೆಳಗಡೆ ಉದ್ದ ಬಂದುಬಿಟ್ಟು 9.25 ಇಂಚ್ ಇಟ್ಟು ಕೆಳಗಡೆ ಮತ್ತೆ 2.25 ಇಟ್ಟು ಬಾಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಬಾಕ್ಸ್ ಮಾಡಿದ್ದೀನಿ. ನಾನು ಇವಾಗ ಬ್ಲೌಸಲ್ಲಿ ಏನು ಮಾರ್ಕ್ ಮಾಡಿದ್ನಲ್ಲ ಅದೇ ಥರ ಇದರಲ್ಲಿ ಮಾರ್ಕ್ ಮಾಡ್ತೀನಿ. ರೌಂಡ್ ನೆಕ್ ಶೇಪ್ ಹಾಕಿದ್ದೀನಿ ಇದರಲ್ಲಿ. ಮತ್ತು ಪಕ್ಕದಲ್ಲಿನೇ 1/2 ಇಂಚ್ ಬಿಟ್ಬಿಟ್ಟು ಮೇಲೆ ಎಲ್ಲ 1/2 ಇಂಚ್ ತೊಗೋಬೇಕು ಫ್ರೆಂಡ್ಸ್. ಕೆಳಗಡೆ ಬರ್ತಾ ಸ್ವಲ್ಪ ಜಾಸ್ತಿ ತೊಗೋಬೇಕು. 1-1.5 ಇಂಚ್ ಅಷ್ಟೆಲ್ಲ ತೊಗೊಂಡು ಈ ಥರ ಶೇಪ್ ಹಾಕ್ಕೋಬೇಕು ನೀವು. ನೋಡಿ, ನಾನು ಪ್ಯಾಚ್ ವರ್ಕಿಗೆ ಈ ಥರ ಶೇಪ್ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಈ ಥರ ಹಾಕ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಳ್ಳೋಣ.
ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದು ಉಳಿದಿರೋ ಕ್ಯಾನ್ವಾಸ್ ಬಟ ತಗೊಂಡು ಅದರಲ್ಲಿ ಉದ್ದ ಬಂದುಬಿಟ್ಟು 4 ಇಂಚ್ ಮಾರ್ಕ್ ಮಾಡಿ ಇದರಲ್ಲಿ ಶೇಪ್ ಹಾಕಿ ಇದನ್ನು ಒಂಥರ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಲೀಪ್ ಶೇಪಲ್ಲಿ ಬರುತ್ತೆ ಇದು. ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಳ್ತೀನಿ ಇದನ್ನು. ಈ ಥರ ಶೇಪ್ ಬರುತ್ತೆ. ಇವಾಗ ಲೈನಿಂಗ್ ಬಟ್ಟೆ ಮತ್ತು ಬ್ಲೌಸ್ ಬಟ್ಟೆನ ಎರಡು ತೊಗೊಂಡಿದ್ದೀನಿ. ನಾವೀಗ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಫುಲ್ ಸರೌಂಡಿಂಗ್ ಎಲ್ಲ ಜಾಯಿಂಟ್ ಮಾಡ್ಕೊಳ್ಳೋಣ ನಾವು. ಇವಾಗ ಸುತ್ತಲೆಲ್ಲ ಹೊಲಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಕ್ಸ್ಟ್ರಾ ಬಟ್ಟೆ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಇವಾಗ ನಾವು ಪ್ಯಾಚಿಗೆ ರೆಡಿ ಮಾಡ್ಕೊಳ್ಳೋಣ. ನಾವು ಬಾರ್ಡ್ರ್ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಆ ಬಾರ್ಡ್ರ್ ತೊಗೊಂಡಿದ್ದೀನಿ. ಇದನ್ನೇ ಸೆಂಟ್ರಲ್ಲಿ 2 ಪಾರ್ಟ್ ಮಾಡ್ಕೊತೀನಿ ಮತ್ತು ಇದನ್ನು ಜಾಯಿಂಟ್ ಮಾಡ್ತೀನಿ ಈ ಥರ. ಫಸ್ಟ್ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಜಾಯಿಂಟ್ ಆಗಿದೆ. ಈಗ ನಾವು ಕ್ಯಾನ್ವಾಸ್ ಪೇಪರ್ ಹೆಂಗೆ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಇಟ್ಕೊಂಡು ಈ ಥರ ಪಿನ್ ಮಾಡ್ಕೊಂಡಿದ್ದೀನಿ. ನಾವು ಈಗ ಅದ್ರ ಮೇಲೆ ನೋಡಿ ಉಲ್ಟಾ ಸೈಡಲ್ಲಿ ಇಟ್ಟಿದ್ದೀನಿ. ನಾವೀಗ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಹಾಕೋಣ. ಸ್ಟಿಚ್ ಹಾಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಬಾರ್ಡ್ರನ್ನೆಲ್ಲ ಎಲ್ಲ ಇದೆಯಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಹೊರಗಿನ ಸೈಡ್ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಎಲ್ಲ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗಿದೆ.
ಇವಾಗ ಹೊರಗಿನ ಸೈಡ್ ಏನು ಎಕ್ಸ್ಟ್ರಾ ಕಟ್ ಮಾಡಿದ್ವಲ್ಲ ಅದನ್ನು ಆದಷ್ಟು ಅಲ್ಲಲ್ಲಿ ಕಚ್ಚಿ ಹಾಕಿಬಿಟ್ಟು ಅದನ್ನು ಫೋಲ್ಡ್ ಮಾಡಿಬಿಡೋಣ. ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಸೈಡ್ ಸ್ಟಿಚ್ ಹಾಕಿದೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಬ್ಲೌಸ್ ಬಟ್ಟೆ ತೊಗೊಳೋಣ. ಬ್ಲೌಸ್ ಬಟ್ಟೆ ತೊಗೊಂಡ್ಬಿಟ್ಟು ನಾವು ರೆಡಿ ಮಾಡಿದ್ವಲ್ಲ ಆಗಲೇ ಲೈನಿಂಗ್ ಅಟ್ಯಾಚ್ ಮಾಡಿ ಅದನ್ನು ತೊಗೊಂಡಿದ್ದೀನಿ. ಲೈನಿಂಗ್ನ ಉಲ್ಟಾ ಇಡಬೇಕು. ಆಮೇಲೆ ಈ ಬಾರ್ಡ್ರು ಸಹ ಉಲ್ಟಾನೇ ಇರಬೇಕು. ಸ್ವಲ್ಪ ನೀವು ಪಿನ್ ಹಾಕ್ಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್. ನೆಕ್ ಜಾಯಿಂಟ್ ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಮಿಸ್ ಆದ್ರೂ ನೆಕ್ ನೀಟಾಗಿ ಬರಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಪಿನ್ ಮಾಡ್ಕೊಂಡಿದ್ದೀನಿ. ಇವಾಗ ಒಳಗಡೆ ನೆಕ್ ಏನಿದೆಯಲ್ಲ ಅದ್ರ ಒಳಗಡೆ ಎಲ್ಲ ಸುತ್ತಲಿ ಸ್ಟಿಚ್ ಹಾಕೋಣ. ನೆಕ್ಕನ್ನು ನೀಟಾಗಿ ಯಾವ ಶೇಪ್ ಕಟ್ ಮಾಡಿರ್ತೀರೋ ಆ ಶೇಪಾಗಿ ನೀಟಾಗಿ ಸ್ಟಿಚ್ ಹಾಕಿ ಫ್ರೆಂಡ್ಸ್. ಶೇಪಲ್ಲಿ ನೀಟಾಗಿ ಹಾಕಿಲ್ಲ ಅಂದರೆ ಅದು ನೆಕ್ ನೀವು ಮಾಡಿನೂ ವೇಸ್ಟ್, ಅದು ಕ್ಲೀನಾಗಿ ಬರೋದಿಲ್ಲ. ನೋಡಿ ಈಗ ಹಾಕಿದ್ದೀನಿ. ಇವಾಗ ಒಳಗಡೆ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಚ್ ಹಾಕ್ಬಿಟ್ಟು ಇವಾಗ ಇದನ್ನ ನಾನು ಮೇಲ್ಗಡೆ ಸೈಡು ತಿರುಗಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಬ್ಲೌಸ್ನ ಸೀದಾ ಸೈಡಲ್ಲಿ ನಾವು ಇದು ಬಾರ್ಡರ್ನ ತೊಗೊಂಬರ್ಬೇಕು. ನೋಡಿ ಈ ಥರ ಬರುತ್ತೆ. ಕ್ಲೀನಾಗಿ ಎಲ್ಲಾನು ನೀಟ್ ಮಾಡಿಕೊಂಡು ನಿಧಾನವಾಗಿ ಕ್ಲೀನಾಗಿ ಎಲ್ಲ ನೀಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಈಗ ಮೇಲ್ಗಡೆ ಒಂದು ಸ್ಟಿಚ್ ಹಾಕೋಣ. ನೋಡಿ ನೀಟಾಗಿ ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದಾಗಿದೆ. ಈಗ ನಾವು ಉಳಿದ ಬಾರ್ಡ್ರಲ್ಲಿ ಇದೆಯಲ್ಲ ಕಟ್ ಮಾಡಿ ತೆಗ್ದಿದ್ದೀವಲ್ಲ, ಅದರಲ್ಲಿ ನಾವು ಇನ್ನೊಂದು ಲೀಫ್ ಶೇಪ್ ಟೈಪ್ ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಕ್ಯಾನ್ವಾಸ್ ಬಟ್ಟೆನ, ಅದನ್ನು ಈಗ ಇಟ್ಬಿಟ್ಟು ನಾವು ಅದೇ ಥರ ಸ್ಟಿಚ್ ಹಾಕ್ಕೊಳ್ಳೋಣ.
ನೋಡಿ ಈಗ ಸ್ಟಿಚ್ ಹಾಕೊಂಡಿದ್ದೀನಿ. ಇವಾಗ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಬಿಟ್ಟು ಇವಾಗ ಎಕ್ಸ್ಟ್ರಾ ಏನು ಬಿಟ್ಟಿದ್ದೀವಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಕಚ್ಚಿ ಹೊಡೆದಿದ್ದೀನಿ. ಅದನ್ನು ನಾನು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ತೀನಿ ಸುತ್ತಲೂ. ನೋಡಿ ಫ್ರೆಂಡ್ಸ್, ಇದು ರೆಡಿ ಆಗಿದೆ. ಈಗ ಇದನ್ನು ನಾವು ಸ್ವಲ್ಪ ಬಾರ್ಡ್ರ್ ಆಗಲೇ ರೆಡಿ ಹಾಕಿದ್ದೀವಲ್ಲ, ಅದರಲ್ಲೇ ಅದು ಸ್ವಲ್ಪ ಸೆಂಟ್ರಲ್ಲಿ ಇಟ್ಬಿಟ್ಟು ನೋಡಿ ಈ ಥರ ಹಿಂಗೆ ಜಾಯಿಂಟ್ ಮಾಡಿ ಈ ಥರ ಈಗ ಸ್ಟಿಚ್ ಹಾಕೋಣ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಈ ಹೊರಗಡೆ ಸೈಡು ನಾವು ಇನ್ನೂ ಸ್ಟಿಚ್ ಹಾಕಿಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಬಾರ್ಡ್ರ್ ಇದೆಯಲ್ಲ, ಲೇಸನ್ನು ಹಚ್ಚಿಬಿಟ್ಟು ನಾನು ಅದನ್ನು ಕವರ್ ಮಾಡ್ತೀನಿ. ಬಾರ್ಡ್ರನ್ನ ನೀಟಾಗಿ ಫುಲ್ಲು ಇದೇ ಶೇಪಿಗೆ ಹಾಕ್ಸ್ತಾ ಬರಬೇಕು ಫ್ರೆಂಡ್ಸ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಮ್ಮ ನೋಟಿಫಿಕೇಷನ್ ಬರುತ್ತೆ ನಿಮಗೆ.
ನೋಡಿ ಫ್ರೆಂಡ್ಸ್, ಈ ಥರ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಫೈನಲ್ ಆಗಿ ಈ ಥರ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.